ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್. ಇವತ್ತಿನ ದಿನ ಮುಂದೆ ಬರುವಂಥ KS ಎಕ್ಸಾಮ್ ಆಗಲಿ, PSI, PDO, ವಿಲೇಜ್ ಅಕೌಂಟ್, GPSTR ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಬರಲಿ, ಅದರಲ್ಲಿ ಕಂಪ್ಯೂಟರ್ದಿಂದ ಸಿಸ್ಟಮ್ ಸಾಫ್ಟ್ವೇರ್ ಅಥವಾ ಅಪ್ಲಿಕೇಶನ್ ಸಾಫ್ಟ್ವೇರ್ ಯಾವುದಂತ ಭಾಳ ಎಕ್ಸಾಮಲ್ಲಿ ಕನ್ಫ್ಯೂಸ್ ಮಾಡ್ತಾನೆ. ಇದು ಕನ್ಫ್ಯೂಸ್ ಆಗುವಂಥ ಟಾಪಿಕ್ ಇದೆ. ಆದ್ದರಿಂದ ಇವತ್ತಿನ ವಿಡಿಯೋ ಭಾಳ ಇಂಪಾರ್ಟೆಂಟ್ ಇದೆ. ದಯವಿಟ್ಟು ಎರಡನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲೇದು ನೋಡಿರಿ, ಅಪ್ಲಿಕೇಶನ್ ಸಾಫ್ಟ್ವೇರ್. ನೋಡಿರಿ, ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂದರೆ ಪ್ಲೇಸ್ಟೋರ್ನಲ್ಲಿ ದೊರೆಯುವಂಥ ಎಲ್ಲ ಸಾಫ್ಟ್ವೇರ್ಸ್. ನೋಡಿರಿ, ಪ್ಲೇಸ್ಟೋರಲ್ಲಿ ದೊರೆಯುವಂಥ ಎಲ್ಲ ಆ್ಯಪ್ಗಳಾಗಲಿ ಅವೆಲ್ಲ ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿರ್ತಾರೆ ಸ್ನೇಹಿತರೆ. ಇಷ್ಟೆಲ್ಲ ಟ್ರಿಕ್ಸ್ ನೆನಪಿಟ್ಕೋರಿ. ನೋಡಿರಿ, ನಮ್ಮ ಪ್ಲೇಸ್ಟೋರ್ನಲ್ಲಿ ದೊರೆಯುವಂಥ ಎಲ್ಲ ಆ್ಯಪ್ಗಳು ಅವು ಅಪ್ಲಿಕೇಶನ್ ಸಾಫ್ಟ್ವೇರ್ಗೆ ಉದಾಹರಣೆ ಆಗಿರ್ತವೆ. ನೋಡಿರಿ, ನಿಮಗೆ ಎಕ್ಸಾಂಪಲ್ ಹೇಳಿದರೆ ನೋಡಿರಿ, ಪವರ್ ಪಾಯಿಂಟ್ ಇದೆಯಲ್ಲ, ಇದು ಕೂಡ ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿದೆ. ಇದು ಕೂಡ ಭಾಳ ಎಕ್ಸಾಮಲ್ಲಿ ಕ್ವಶನ್ ಕೇಳಿದಾನೆ ಸ್ನೇಹಿತರೆ. ನೋಡಿರಿ, ಮೂರು ಅಪ್ಲಿಕೇಶನ್ ಸಾಫ್ಟ್ವೇರ್ ಕೊಟ್ಟು ಒಂದು ಸರ್ಚ್ ಇಂಜಿನ್ ಕೊಡ್ಬೋದು, ಇಲ್ಲಕಂದರೆ ಸಿಸ್ಟಮ್ ಸಾಫ್ಟ್ವೇರ್ ಕೊಡ್ಬೋದು ನಿಮಗೆ ಕನ್ಫ್ಯೂಸ್ ಮಾಡೋಕ್ಕೆ. ಆದ್ದರಿಂದ ಸರಿಯಾಗಿ ನೋಡಿರಿ, ನೋಟ್ ಮಾಡ್ಕೊರಿ. ನೋಡಿರಿ, ವರ್ಡ್ ಇದೆಯಲ್ಲ, ಇದು ಕೂಡ ಅಪ್ಲಿಕೇಶನ್ ಸಾಫ್ಟ್ವೇರ್. ಎಕ್ಸೆಲ್ ಆಗಲಿ, MS ಆಕ್ಸೆಸ್, ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್. ನೋಡಿರಿ, ಇದು ಕೂಡ ಕ್ವಶನ್ ಆಗಿದೆ. ನಂತರ ಔಟ್ಲುಕ್, ಒನ್ ನೋಟ್, ಪಬ್ಲಿಷರ್. ನೋಡಿರಿ, ಇಷ್ಟೆಲ್ಲ ಅಪ್ಲಿಕೇಶನ್ ಸಾಫ್ಟ್ವೇರ್ಗೆ ಉತ್ತಮ ಉದಾಹರಣೆಯಾಗಿದೆ. ನೋಡಿರಿ, ಇನ್ನೊಂದು ಸಲ ಹೇಳ್ತೀನಿ, ನೋಡಿರಿ, ನೋಟ್ ಮಾಡ್ಕೊರಿ. ಪವರ್ ಪಾಯಿಂಟ್, ವರ್ಡ್, ಎಕ್ಸೆಲ್ ಆಗಲಿ, MS ಆಕ್ಸೆಸ್, ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಆಗಲಿ, ಔಟ್ಲುಕ್, ಒನ್ ನೋಟ್, ಪಬ್ಲಿಷರ್, ಇಷ್ಟೆಲ್ಲ ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿದೆ ಸ್ನೇಹಿತರೆ. ಭಾಳ ಎಕ್ಸಾಮ್ಲಿ ಕ್ವಶನ್ ಕೇಳಿದ್ದಾನೆ, ನೋಟ್ ಮಾಡ್ಕೊರಿ. ನಂತರ ನೋಡಿರಿ, ವಾಟ್ಸಪ್. ನೋಡಿರಿ, ನಾವು ದಿನನಿತ್ಯ ಯೂಸ್ ಮಾಡುವಂಥ ವಾಟ್ಸಪ್ ಕೂಡ ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿದೆ. ಇದು ಕೂಡ ಒಂದು ಸಲ ಗ್ರೂಪ್ C ಎಕ್ಸಾಮ್ಲಿ ಕ್ವಶನ್ ಕೇಳಿದ್ದಾನೆ ಸ್ನೇಹಿತರೆ. ಅಪ್ಲಿಕೇಶನ್ ಸಾಫ್ಟ್ವೇರ್ ವಾಟ್ಸಪ್ ಆಗಿದೆ. ನಂತರ ಫೇಸ್ಬುಕ್ಕು ಕೂಡ. ನಂತರ ಯೂಟ್ಯೂಬ್. ನೋಡಿರಿ, ಯೂಟ್ಯೂಬು ಕೂಡ ಕ್ವಶನ್ ಆಗಿದೆ ಒಂದು ಸಲ. ನೋಡಿರಿ, ಯೂಟ್ಯೂಬು ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿದೆ, ನೆನಪಿರಲಿ. ನಂತರ ಕ್ಯಾಲೆಂಡರ್. ನೋಡಿರಿ, ನಮ್ಮ ಫೋನಲ್ಲಿರುವಂಥ ಕ್ಯಾಲೆಂಡರ್ ಕೂಡ ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿದೆ. ನಂತರ ಫೋಟೋಸ್. ನೋಡಿ, ನೀವು ಗೂಗಲ್ ಫೋಟೋಸ್ ಅಂತ ಆ್ಯಪ್ ನೋಡಿರ್ಬೋದು, ಅದು ಕೂಡ ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿದೆ. ನಂತರ ಗೂಗಲ್ ಡ್ರೈವ್. ನೋಡಿರಿ, ಗೂಗಲ್ ಡ್ರೈವ್ ಕೂಡ ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿದೆ. ನಂತರ ಗೂಗಲ್ ಡಾಕ್ಸ್. ನೋಡಿರಿ, ಗೂಗಲ್ ಡಾಕ್ಸ್ ಕೂಡ ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿದೆ. ಅದೇ ರೀತಿ ಫೋನ್ಪೇ. ನೋಡಿರಿ, ಫೋನ್ಪೇ ಕೂಡ ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿದೆ. ಇಷ್ಟೆಲ್ಲ ಕೂಡ ಅಪ್ಲಿಕೇಶನ್ ಸಾಫ್ಟ್ವೇರ್ಗೆ ಉತ್ತಮ ಉದಾಹರಣೆ ಆಗಿದೆ ಸ್ನೇಹಿತರೆ. ಭಾಳ ಎಕ್ಸಾಮ್ಲಿ ಕ್ವಶನ್ ಕೇಳಿದ್ದಾನೆ, ಕನ್ಫ್ಯೂಸ್ ಕೂಡ ಮಾಡಿದ್ದಾನೆ. ಆದ್ದರಿಂದ ಇವುಗಳನ್ನು ನೀವು ನೋಟ್ ಮಾಡ್ಕೊರಿ, ನಿಮಗೆ ಪರೀಕ್ಷೆಯಲ್ಲಿ ಉಪಯೋಗ ಇದೆ. ನೋಡಿರಿ, ಇನ್ನೊಂದು ಸಲ ಹೇಳ್ತೀನಿ ನೋಡಿರಿ, ವಾಟ್ಸಪ್, ಫೇಸ್ಬುಕ್ ಆಗಲಿ, ಯೂಟ್ಯೂಬ್ ಆಗಲಿ, ಕ್ಯಾಲೆಂಡರ್ ಆಗಲಿ, ಫೋಟೋಸ್ ಆಗಲಿ, ಗೂಗಲ್ ಡ್ರೈವ್ ಆಗಲಿ, ಗೂಗಲ್ ಡಾಕ್ಸ್ ಆಗಲಿ, ಫೋನ್ಪೇ, ಇಷ್ಟೆಲ್ಲ ಅಪ್ಲಿಕೇಶನ್ ಸಾಫ್ಟ್ವೇರ್ಗೆ ಉತ್ತಮ ಉದಾಹರಣೆಯಾಗಿದೆ ಸ್ನೇಹಿತರೆ. ಭಾಳ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ, ಮುಂದೆ ಬರುವಂಥ ಪರೀಕ್ಷೆಯಲ್ಲೂ ಕೂಡ ಕ್ವಶನ್ ಕೇಳ್ತಾನೆ. ನೋಡಿರಿ, ನಿಮಗೆ ಟ್ರಿಕ್ಸ್ ಅಂದರೆ ಪ್ಲೇಸ್ಟೋರ್ನಲ್ಲಿ ದೊರೆಯುವಂಥ ಎಲ್ಲ ಆ್ಯಪ್ಗಳು, ನಿಮಗೆ ಎಕ್ಸಾಮ್ ಹಾಲಲ್ಲಿ ಪ್ಲೇಸ್ಟೋರಲ್ಲಿ ದೊರೆಯುವಂಥ ಎಲ್ಲ ಆ್ಯಪ್ಗಳು ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿದೆ ಅಂತ ನೆನಪಿದ್ದರೆ ಇವೆಲ್ಲ ನೀವು ಆನ್ಸರ್ ಮಾಡ್ಬೋದು ಸ್ನೇಹಿತರೆ, ನೆನಪಿರಲಿ. ನಂತರ ನೋಡಿರಿ, ಅಮೆಝಾನ್. ನೋಡಿರಿ, ಅಮೆಝಾನ್ ಕೂಡ ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿದೆ. ಅದೇ ರೀತಿ ಟ್ರಾನ್ಸ್ಲೇಟರ್. ನೋಡಿರಿ, ಟ್ರಾನ್ಸ್ಲೇಟರ್ ಕೂಡ ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿದೆ. ಅಥವಾ ನುಡಿ. ನೋಡಿರಿ, ನುಡಿ ಕೂಡ ಒಂದು ಸಲ KS ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ ಸ್ನೇಹಿತರೆ. ನೋಡಿರಿ, ನುಡಿ KS ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದಾನೆ. ನುಡಿ ಎನ್ನುವುದು ಅಪ್ಲಿಕೇಶನ್ ಸಾಫ್ಟ್ವೇರ ಅಥವಾ ಆಪ್ರೇಟಿಂಗ್ ಸಿಸ್ಟಮ. ನೋಡಿರಿ, ನುಡಿ ಅನ್ನೋದೊಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿದೆ, ನೆನಪಿರಲಿ. ಭಾಳ ಎಕ್ಸಾಮ್ಲಿ ಕ್ವಶನ್ ಕೇಳಿದ್ದಾನೆ, ಒಂದು ಸಲ KS ಪರೀಕ್ಷೆಯಲ್ಲಿ ಕೂಡ ಕ್ವಶನ್ ಆಗಿದೆ. ನಂತರ ನೋಡಿರಿ, ಗೂಗಲ್ ಪೇ. ನೋಡಿರಿ, ಗೂಗಲ್ ಪೇ ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿದೆ. ನೋಡಿರಿ ಸ್ನೇಹಿತರೆ, ಗೂಗಲ್ ಪೇ ಕೂಡ ಭಾಳ ಎಕ್ಸಾಮ್ಲಿ ಕ್ವಶನ್ ಕೇಳಿದ್ದಾನೆ, ನೆನಪಿರಲಿ. ನೋಡಿರಿ, ಇನ್ನೊಂದು ಸಲ ಐತೆ ನೋಡಿರಿ, ನೋಟ್ ಮಾಡ್ಕೊರಿ. ಅಮೆಝಾನ್ ಕೂಡ ಅಪ್ಲಿಕೇಶನ್ ಸಾಫ್ಟ್ವೇರ್, ಟ್ರಾನ್ಸ್ಲೇಟರ್ ಕೂಡ ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿದೆ. ನುಡಿ ಕೂಡ ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿದೆ. ಗೂಗಲ್ ಪೇ ಇದು ಕೂಡ ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿದೆ. ಇಷ್ಟೆಲ್ಲ ಮಾಹಿತಿನೂ ಪ್ರಮುಖವಾಗಿ ಅಪ್ಲಿಕೇಶನ್ ಸಾಫ್ಟ್ವೇರ್ ಬಗ್ಗೆ ತಿಳಿದಿರಲೇಬೇಕು. ಯಾಕಂದರೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಮತ್ತು OS ಆಪ್ರೇಟಿಂಗ್ ಸಿಸ್ಟಮ್ ಬಗ್ಗೆ ಭಾಳ ಕನ್ಫ್ಯೂಸ್ ಮಾಡ್ತಾನೆ ಸ್ನೇಹಿತರೆ, ನೋಟ್ ಮಾಡ್ಕೋರಿ. ನೋಡಿರಿ, ಇಷ್ಟೊತ್ತು ನಾವು ಅಪ್ಲಿಕೇಶನ್ ಸಾಫ್ಟ್ವೇರ್ ಬಗ್ಗೆ ನೋಡಿದ್ವಿ. ಹಾಗಾದರೆ ಸಿಸ್ಟಮ್ ಸಾಫ್ಟ್ವೇರ್ ಅಥವಾ OS ಆಪ್ರೇಟಿಂಗ್ ಸಾಫ್ಟ್ವೇರ್. ನೋಡಿರಿ, ಸಿಸ್ಟಮ್ ಸಾಫ್ಟ್ವೇರ್ ಅಥವಾ ಆಪ್ರೇಟಿಂಗ್ ಸಿಸ್ಟಮ್ ಸಾಫ್ಟ್ವೇರ್ ಯಾವುದಂತ ಭಾಳ ಎಕ್ಸಾಮ್ ಕ್ವಶನ್ ಕೇಳಿದಾನೆ ಸ್ನೇಹಿತರೆ. ನೋಡಿರಿ, ಆ್ಯಂಡ್ರಾಯ್ಡ್. ನೋಡಿರಿ, ಆ್ಯಂಡ್ರಾಯ್ಡ್ ಕೂಡ ಒಂದು ಸಿಸ್ಟಮ್ ಸಾಫ್ಟ್ವೇರ್ ಆಗಿದೆ. ಅದೇ ರೀತಿ ವಿಂಡೋಸ್. ನೋಡಿರಿ, ವಿಂಡೋಸ್ ಲಾಸ್ಟ್ ಟೈಮ್ ಗ್ರೂಪ್ C ಎಕ್ಸಾಮಲ್ಲಿ ಕ್ವಶನ್ ಕೇಳಿದಾನೆ ಸ್ನೇಹಿತರೆ. ವಿಂಡೋಸ್ ಒಂದು ಸಿಸ್ಟಮ್ ಸಾಫ್ಟ್ವೇರಾ ಅಥವಾ OS ಅಥವಾ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಕ್ವಶನ್ ಕೇಳ್ತಾ ಬರ್ತಾನೆ ಸ್ನೇಹಿತರೆ. ನೀವು ಕನ್ಫ್ಯೂಸ್ ಆಗಬೇಡ್ರಿ, ವಿಂಡೋಸ್ ಎನ್ನುವುದೊಂದು ಸಿಸ್ಟಮ್ ಸಾಫ್ಟ್ವೇರ್ ಆಗಿದೆ, ನೆನಪಿರಲಿ. ಅದೇ ರೀತಿ LOS, ಮ್ಯಾಕ್ ಆಗಲಿ, ಲಿಂಕ್ಸ್ ಆಗಲಿ, ಯೂನಿಕ್ಸ್ ಆಗಲಿ, ಲಿಂಕಿಂಗ್, ಲೋಡಿಂಗ್ ಆಗಲಿ, ಬಯೋಸ್, ಯುಟಿಲಿಟೀಸ್. ನೋಡಿರಿ, ಇವೆಲ್ಲ ಕೂಡ ಸಿಸ್ಟಮ್ ಸಾಫ್ಟ್ವೇರ್ ಅಥವಾ OS. ನೋಡಿರಿ, OS ಅಂದರೆ
ಅಪ್ಲಿಕೇಶನ್ ಸಾಫ್ಟ್ವೇರ್ ನೆನಪಿರಲಿ ನೋಡಿರಿ. OS ಅಂದರೆ ಆಪ್ರೇಟಿಂಗ್ ಸಿಸ್ಟಮ್ ಆಗಿರುತ್ತೆ, ನೆನಪಿರಲಿ. ಆಪ್ರೇಟಿಂಗ್ ಸಿಸ್ಟಮ್ ಅಂದರೂ ಒಂದೇ, ಸಿಸ್ಟಮ್ ಸಾಫ್ಟ್ವೇರ್ ಅಂದರೂ ಕೂಡ ಒಂದೇ ನೋಡಿರಿ. ಭಾಳ ಎಕ್ಸಾಮಲ್ಲಿ ಕ್ವಶನ್ ಕೇಳಿದಾನೆ ಸ್ನೇಹಿತರೆ. ಇನ್ನೊಂದು ಸಲ ಹೇಳ್ತೀನಿ ನೋಡಿರಿ, ನೋಟ್ ಮಾಡ್ಕೋರಿ. ನಿಮಗೆ ಸಿಸ್ಟಮ್ ಸಾಫ್ಟ್ವೇರ್ ಮತ್ತು ಅಪ್ಲಿಕೇಶನ್ ಸಾಫ್ಟ್ವೇರ್ ಮೇಲೆ ಒಂದಲ್ಲ ಎರಡು ಕ್ವಶನ್ ಕೇಳ್ತಾನೆ, ಭಾಳ ಕನ್ಫ್ಯೂಸು ಮಾಡ್ತಾನೆ. ಕನ್ಫ್ಯೂಸ್ ಆಗುವಂಥ ಟಾಪಿಕ್ ಕೂಡ ಇದೆ ನೋಡಿರಿ. ಸಿಸ್ಟಮ್ ಸಾಫ್ಟ್ವೇರ್ ಮತ್ತು ಅಪ್ಲಿಕೇಶನ್ ಸಾಫ್ಟ್ವೇರ್ ಮೇಲೆ ಭಾಳ ಎಕ್ಸಾಮಲ್ಲಿ ಕ್ವಶನ್ ಕೇಳಿದಾನೆ. ಇನ್ನೊಂದು ಸಲ ಹೇಳ್ತೀನಿ ನೋಡಿರಿ, ನೋಟ್ ಮಾಡ್ಕೋರಿ. ಆ್ಯಂಡ್ರಾಯ್ಡ್ ನೋಡಿರಿ, ಆ್ಯಂಡ್ರಾಯ್ಡ್ ಕೂಡ ಒಂದು ಸಿಸ್ಟಮ್ ಸಾಫ್ಟ್ವೇರ್ ಆಗಿದೆ ಅಥವಾ OS ನೆನಪಿರಲಿ. OS ಅಂದರೆ ಆಪ್ರೇಟಿಂಗ್ ಸಿಸ್ಟಮ್ ನೆನಪಿರಲಿ. ನಂತರ ವಿಂಡೋಸ್, ನಂತರ LOS, ಮ್ಯಾಕ್ ಆಗಲಿ, ಲಿಂಕ್ಸ್ ಆಗಲಿ, ಯೂನಿಕ್ಸ್ ಆಗಲಿ, ಲಿಂಕಿಂಗ್ ಆಗಲಿ, ಲೋಡಿಂಗ್ ಆಗಲಿ, ಬಯೋಸ್ ಆಗಲಿ, ಯುಟಿಲಿಟೀಸ್ ನೋಡಿರಿ. ಇವೆಲ್ಲ OS ಅಂದರೆ ಆಪ್ರೇಟಿಂಗ್ ಸಿಸ್ಟಮ್ಗೆ ಅಥವಾ ಸಿಸ್ಟಮ್ ಸಾಫ್ಟ್ವೇರ್ಗೆ ಉತ್ತಮ ಉದಾಹರಣೆಯಾಗಿದೆ ಸ್ನೇಹಿತರೆ. ಭಾಳ ಎಕ್ಸಾಮ್ಲಿ ಕ್ವಶನ್ ಕೇಳಿದ್ದಾನೆ. ಆದ್ದರಿಂದ ಇವುಗಳನ್ನು ತಪ್ಪದೇ ನೋಟ್ ಮಾಡ್ಕೋರಿ. ಪ್ರತಿದಿನ ಇವುಗಳನ್ನು ನೋಡ್ತಾ ಇರಿ, ಆದ್ದರಿಂದ ನಿಮಗೆ ಕನ್ಫ್ಯೂಸ್ ಆಗೋದಿಲ್ಲ. ಮತ್ತು ನನ್ನ ಹಿಂದಿನ ತರಗತಿ ನಾನು ಕಂಪ್ಯೂಟರ್ ಆಫ್ ಜನ್ರೇಷನ್ ಬಗ್ಗೆ ಕ್ಲಾಸ್ ಮಾಡಿದ್ದೀನಿ ಸ್ನೇಹಿತರೆ. ಔಟ್ಪುಟ್ ಬಗ್ಗೆ ಕ್ಲಾಸ್ ಮಾಡಿದ್ದೀನಿ. ಆ ತರಗತಿನ ನೋಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ನಾನು ನೀಡಿದ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಲ್ಲ, ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ, ದಯವಿಟ್ಟು ಜಾಯ್ನ್ ಆಗಿ. ಮತ್ತೆ ಮುಂದಿನ ತರಗತಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.